ಅಂದರೆ ಹೀಗೆ ಆಗಬಾರ್ದಿತ್ತಲ್ಲ, ಅಂದರೆ ಅವರು ಎಲ್ಲ ಬಿಟ್ಟು ಬರಬೇಕಿತ್ತಾ ಅಥವಾ ಏನು ಹೇಳ್ತೀರಿ ಅಂತ? ಈಗ ಸರ್ಕಾರ ಒಂದು ಸರೆಂಡರ್ ಪ್ಯಾಕೇಜ್ ಅಂತ ಕೊಟ್ಟು ಶರಣಾಗತಿ ಆಗಿ ಒಂದು ಈ ಮನೆಯಲ್ಲಿ ಇರ್ಬೋದಿತ್ತು ಅಂತ ಇರ್ಬೋದಿತ್ತು. ಈಗ ಜೀವನ ಮಾಡಲಿಕ್ಕೆಲ್ಲ ತುಂಬ ದಾರಿಗಳುಂಟು. ಈಗ ಆಗಿದೆ, ಎಂತ ಮಾಡೋದು, ಆಗಿದೆ. ಬಂದಿದ್ರೆ ಇದ್ದಿದ್ರೆ ಒಳ್ಳೇದಿರ್ತಿತ್ತು. ಅಮ್ಮ ಬಹುಶಃ ಅದೇ ನೋವಿನಲ್ಲಿ ಇದಾದ್ರೆ ಈಗ ಅಮ್ಮ ಆಕ್ಸಿಡೆಂಟಲ್ಲಿ ತೀರೋದು, ಆಕ್ಸಿಡೆಂಟಲ್ಲಿ. ಹೌದು. ನೀವು ಬಾಲ್ಯದಲ್ಲಿ ನೋಡಿದ್ದು ಯಾವಾಗ ಕಡೆಯದಾಗಿ? ನಾನು ಆವಾಗ ಇಲ್ಲಿ ಮಹಾರಾಷ್ಟ್ರ ಹೋಗುವಾಗ ಆವಾಗ ಇಲ್ಲಿದ್ದ, ಬಾಂಬೆಯಲ್ಲಿ ಹೋಟ್ಲಿಗೆ ಅಂತ ಕೆಲಸಕ್ಕೆ ಹೋಗುವ, ಇಲ್ಲಿ ಮನೆಯೆಲ್ಲ ಅವನೇ ನೋಡ್ಕೊಳ್ತಿತ್ತು. ಅದ್ಮೇಲೆ ನಾನು ಅಲ್ಲಿ ಹೋಗಿ ಇದ್ದಿದ್ದೆ. ಮತ್ತೆ ಒಂದು ಟೈಮ್ ಬಂದಲ್ಲಿ ನಾನು ಅವನ ಕರ್ಕೊಂಡು ಹೋಗಿದ್ದೆ, ಒಂದು ಸ್ವಲ್ಪ ದಿನ ಮಟ್ಟಿಗೆ ಎಲ್ಲ ನನ್ನ ಜೊತೆ ಇದ್ದವ. ಈಗ ಮತ್ತೆ ಊರಿಗೆ ವಾಪಸ್ಸು ಕಳಿಸಿಕೊಟ್ಟಿದ್ದೆ. ಆಮೇಲೆ ಇಲ್ಲೇ ಇದ್ದ ಅವನು. ಹೋಗಿ ಒಂದು ತಿಂಗಳ ಮೇಲೆ ಅಮ್ಮ ಹೇಳಿದ್ರು ಈಗ ಅವನು ಇಲ್ಲ ಅಂತ. ಆಮೇಲೆ ನಾನು ಇಲ್ಲಿ ಮನೆಯಲ್ಲಿ ಯಾರು ಇಲ್ಲಲ್ಲ, ಅಮ್ಮನ ನೋಡ್ಕೊಳ್ಳೋಣ ಮನೆ ಬಂದು ಮನೆಯಲ್ಲಿ ಇದ್ದೆ. ನಿಮ್ಮ ಹೆಸರು ಹೇಳಿ. ಸುರೇಶ್ ಗೌಡ. ಅಂದರೆ ಹೀಗೆ ಆಗಬಾರ್ದಿತ್ತಲ್ಲ, ಅಂದರೆ ಅವರು ಎಲ್ಲ ಬಿಟ್ಟು ಬರಬೇಕಿತ್ತಾ ಅಥವಾ ಏನು ಹೇಳ್ತೀರಿ ಅಂತ? ಈಗ ಸರ್ಕಾರ ಒಂದು ಸರೆಂಡರ್ ಪ್ಯಾಕೇಜ್ ಅಂತ ಕೊಟ್ಟು ಶರಣಾಗತಿ ಆಗಿ ಒಂದು ಈ ಮನೆಯಲ್ಲಿ ಇರ್ಬೋದಿತ್ತು ಅಂತ ಇರ್ಬೋದಿತ್ತು. ಈಗ ಜೀವನ ಮಾಡಲಿಕ್ಕೆಲ್ಲ ತುಂಬ ದಾರಿಗಳುಂಟು. ಈಗ ಆಗಿದೆ, ಎಂತ ಮಾಡೋದು, ಆಗಿದೆ. ಬಂದಿದ್ರೆ ಇದ್ದಿದ್ರೆ ಒಳ್ಳೇದಿರ್ತಿತ್ತು. ಅಮ್ಮ ಬಹುಶಃ ಅದೇ ನೋವಿನಲ್ಲಿ ಇದಾದ್ರೆ ಈಗ ಅಮ್ಮ ಆಕ್ಸಿಡೆಂಟಲ್ಲಿ ತೀರೋದು, ಆಕ್ಸಿಡೆಂಟಲ್ಲಿ. ಹೌದು. ನೀವು ಬಾಲ್ಯದಲ್ಲಿ ನೋಡಿದ್ದು ಯಾವಾಗ ಕಡೆಯದಾಗಿ? ನಾನು ಆವಾಗ ಇಲ್ಲಿ ಮಹಾರಾಷ್ಟ್ರ ಹೋಗುವಾಗ ಆವಾಗ ಇಲ್ಲಿದ್ದ, ಬಾಂಬೆಯಲ್ಲಿ ಹೋಟ್ಲಿಗೆ ಅಂತ ಕೆಲಸಕ್ಕೆ ಹೋಗುವ, ಇಲ್ಲಿ ಮನೆಯೆಲ್ಲ ಅವನೇ ನೋಡ್ಕೊಳ್ತಿತ್ತು. ಅದ್ಮೇಲೆ ನಾನು ಅಲ್ಲಿ ಹೋಗಿ ಇದ್ದಿದ್ದೆ. ಮತ್ತೆ ಒಂದು ಟೈಮ್ ಬಂದಲ್ಲಿ ನಾನು ಅವನ ಕರ್ಕೊಂಡು ಹೋಗಿದ್ದೆ, ಒಂದು ಸ್ವಲ್ಪ ದಿನ ಮಟ್ಟಿಗೆ ಎಲ್ಲ ನನ್ನ ಜೊತೆ ಇದ್ದವ. ಈಗ ಮತ್ತೆ ಊರಿಗೆ ವಾಪಸ್ಸು ಕಳಿಸಿಕೊಟ್ಟಿದ್ದೆ. ಆಮೇಲೆ ಇಲ್ಲೇ ಇದ್ದ ಅವನು. ಹೋಗಿ ಒಂದು ತಿಂಗಳ ಮೇಲೆ ಅಮ್ಮ ಹೇಳಿದ್ರು ಈಗ ಅವನು ಇಲ್ಲ ಅಂತ. ಆಮೇಲೆ ನಾನು ಇಲ್ಲಿ ಮನೆಯಲ್ಲಿ ಯಾರು ಇಲ್ಲಲ್ಲ, ಅಮ್ಮನ ನೋಡ್ಕೊಳ್ಳೋಣ ಮನೆ ಬಂದು ಮನೆಯಲ್ಲಿ ಇದ್ದೆ. ನಿಮ್ಮ ಹೆಸರು ಹೇಳಿ. ಸುರೇಶ್ ಗೌಡ.